ನಮಸ್ಕಾರ ಗುರು, ನಾನು ನಿಮ್ಮ ಹುಡುಗರು ಮಂಜುಳಾ. ಏನಪ್ಪ ಅಂತ ಹೇಳಿದ್ರೆ, ನನ್ನ ಫ್ರೆಂಡ್ ಇವತ್ತು ಬೆಳಿಗ್ಗೆನೆ ಅವ್ರ ಮನೇಲಿ ಲಕ್ಷ್ಮೀ ಪೂಜೆಯನ್ನು ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದಿದ್ಲು. ಯಾಕೆ ಅಂತೀರಾ? ನನಗೆ ಪೂಜೆ ಮಾಡೋಕ್ಕೆ. ನಾನು ಮಲ್ಗೆ ಇದ್ದೆ, ಬರ್ತಿದ್ದಾಗೆ ನಾನು ಜಾಡ್ಸ್ ಒದ್ಬಿಟ್ಟು, ಎದ್ದಾಳೆ ಮ್ಯಾಕೆ, ಇನ್ನೂ ಮಲ್ಗೆ ಇದೆಯಲ್ಲೇ, ಇವತ್ತು ಶುಕ್ರವಾರ ಕಣೆ, ಬಾ ಒಳ್ಳೊಳ್ಳೆ ಸಿನಿಮಾ ರಿಲೀಸ್ ಆಗಿರುತ್ತೆ, ಇವಾಗ ನೋಡ್ಕೊಂಬರೋಣ ಅಂತ ಕರ್ಕೊಂಡೋದ್ಲು. ನಂತರ ದುಡ್ಡಿಲ್ಲ, ನೀನು ಬೇಕಾದ್ರೆ ದುಡ್ಡು ಹಾಕೋಂಗಿದ್ರೆ ಹಾಕ್ಬಿಟ್ಟು ನನ್ನ ಕರ್ಕೊಂಡು ಹೋಗು ಅಂತ ಹೇಳಿದೆ. ಅವಳದೇ ದುಡ್ಡಲ್ಲಿ ಪಾಪ ನನಗೆ ಕರ್ಕೊಂಡು ಹೋದ್ಲು. ಯಾವ ಸಿನಿಮಾಗೆ ಅಂತ ಹೇಳ್ತೀರಾ? ನಾನು ಹೇಳ್ತೀನಿ ಕೇಳಿ, ಹನುಮ ಸಿನಿಮಾಗೆ. ಸಖತ್ತಾಗೈತೆ ಗುರು ಸಿನಿಮಾ ಮಾತ್ರ. ಇದರಲ್ಲಿ ಡೈರೆಕ್ಷನ್ ಮಾಡಿರುವಂತಹ ಪ್ರಶಾಂತ್ ವರ್ಮಾ ಸರ್ ಅಂತೂ ಡೈರೆಕ್ಷನ್ ಮಾಡಿದ್ದಾರೆ. ಯಪ್ಪ, ಒಂದೊಂದು ಪಾತ್ರ ಹೆಂಗಿದಾವೆ ಗೊತ್ತಾ, ಒಂದೊಂದು ಸೀಕ್ವೆನ್ಸು, ಒಂದು ಕಾಮಿಡಿ ಸೀನ್ ಆಗಿರ್ಬೋದು, ಒಂದು ಲವ್ ಸೀನ್ ಆಗಿರ್ಬೋದು, ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಸೀನ್ ಆಗಿರ್ಬೋದು, ಅದರಲ್ಲೂ ಅಪ್ಪ ಫೈಟಿಂಗ್ ಸೀನ್, ಅಪ್ಪ ಆ್ಯಕ್ಷನ್ ಕಟ್ ಸೀನ್ ಅಂತೂ ಅಪ್ಪ ನೆಕ್ಸ್ಟ್ ಲೆವೆಲ್ಲು. ಹೇಳ್ಬೇಕಂತ ಅಂದರೆ ಇಂಗ್ಲೀಷ್ ಸಿನಿಮಾದಲ್ಲಿ ಏನೂ ಮಾಡಿಲ್ಲ. ಈ ಸಿನಿಮಾದಲ್ಲಿ ಹೆಂಗೆ ಮಾಡಿದ್ದಾರೆ? ಇಂಗ್ಲೀಷ್ ಸಿನಿಮಾದಲ್ಲಿ ಸೂಪರ್ ಮ್ಯಾನು, ಆ ಮ್ಯಾನು, ಈ ಮ್ಯಾನ್ ಎಲ್ಲ ಇದ್ದಾರೆ. ಆದರೆ ನಮ್ಮ ಭಾರತದಲ್ಲಿ ಸೂಪರ್ ಮ್ಯಾನ್ ಅಂತ ಅಂದರೆ ಅದು ನಮ್ಮ ಹನುಮಾನ್. ಆ ಎಂಟ್ರಿ ಕೊಡ್ತಾರೆ ಬಾಸ್ತು, ನಮ್ಮ ಬಜರಂಗಿ ಅವ್ರದ್ದು ಹನುಮಾನ್ ಎಂಟ್ರಿ ಕೊಡಿಸ್ತಾರೆ. ಹೆಂಗೈತೆ ಅಂತೀರ? ಅಲ್ಲಿ ಥಿಯೇಟ್ರಲ್ಲಿ ಕೂತ್ಕೊಂಡು ಎಲ್ಲ ವಿಜಲ್ಲು ಎಲ್ಲ ಕೈ ಮುಗಿದು ನಿಂತ್ಕೊಳೋದೆ. ನಾನಂತೂ ಪಕ್ಕ ಅಭಿಮಾನಿ ಆಗಿರೋದ್ರಿಂದ, ಅಂದರೆ ನಾನು ಫೇವ್ರೆಟ್ ಆಂಜನೇಯ ಆಗಿರೋದ್ರಿಂದ ಎದ್ದು ನಿಂತ್ಕೊಂಡು, ಅಪ್ಪ ಭಗವಂತ ನನಗೆ ಒಳ್ಳೇದು ಮಾಡಿಬಿಡಪ್ಪ, ನನಗೆ ಅಂತಲ್ಲ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಬಂದ್ಬಿಟ್ಟೆ. ಸಿನಿಮಾ ಬಗ್ಗೆ ಬರ್ತೀನಿ ಬನ್ನಿ. ಈ ಪ್ರಶಾಂತ್ ವರ್ಮಾ ಸರ್ ಡೈರೆಕ್ಷನ್ ಮಾಡಿದರೆ, ಇವ್ರಿಗೆ ಸಾಥ್ ಕೊಟ್ಟಿರುವಂಥವ್ರು, ಕ್ಯಾಮ್ರಾ ವರ್ಕಾಗಿ ಮಾಡಿರುವಂತಹ ನಮ್ಮ ಸದಾರಿ, ನನಗೆ ನೋಡಿ ಕನ್ಫ್ಯೂಸಲ್ಲಿ ನನ್ನ ಹೆಸರನ್ನು ಮರ್ತು ಬಿಡ್ತಾ ಇದ್ದೀನಿ, ದಸರಥಿ ಶಿವೇಂದ್ರ ಸರ್ ಅವರು ಕ್ಯಾಮ್ರಾಮ್ಯಾನ್ ವರ್ಕ್ ಮಾಡಿದ್ದಾರೆ. ಯಪ್ಪ ಹೆಂಗೆ ಸರ್, ಸಖತ್ತಾಗಿ ಮಾಡಿದ್ದಾರೆ ಗುರು ಮಾತ್ರ. ಇವರಿಬ್ಬರು ಪಕ್ಕದಲ್ಲಿದ್ದಾರೆ ಅಂತಂದರೆ ಇನ್ನೊಬ್ರು ಪಕ್ಕದಲ್ಲಿದ್ದಾರೆ ಯಾರು ಹೇಳಿ? ಎಡಿಟಿಂಗ್ ಅವರು, ನಮ್ಮ ಸಾಯಿಬಾಬು ತಲಾರಿ ಸರ್ ಅವರು ಎಡಿಟಿಂಗ್ ಮಾಡವ್ರೆ. ಸಖತ್ತಾಗಿ ಎಡಿಟಿಂಗ್ ಮಾಡಿದ್ದಾರೆ. ಇವ್ರು 3 ಜನನೂ ಈ ಕಡೆಯಿಂದ ಅವರು, ಮತ್ತೊಬ್ಬರು ಇರಲೇಬೇಕಲ್ಲ, ನಮ್ಮ ಸಂಗೀತ ಇದು ಮಾಡಿದ್ದಾರೆ. ಅಪ್ಪ ಹರಿಗೌಡ್ರು ಸರ್ ಮತ್ತು ಕೃಷ್ಣ ಸೌರಭ್ ಸರ್, ಈ ಕಡೆಯಿಂದ ಡೈರೆಕ್ಷನ್ನು, ಈ ಕಡೆಯಿಂದ ಆ್ಯಕ್ಷನು, ಈ ಕಡೆಯಿಂದ ಮ್ಯೂಸಿಕ್ಕು. ಯಪ್ಪ ದೇವರೇ, ಯಾವ ಫಿಲ್ಮು ಆ ಥರ ಮಾಡಿಲ್ಲ. 500 ಕೋಟಿ ಖರ್ಚು ಮಾಡಿ ಆದಿಪುರುಷ ಸಿನಿಮಾ ಮಾಡಿದ್ದಾರೆ. ಅದು ಏನಕ್ಕೆ ಗುರು? ಆದರೆ ಇದನ್ನು 50 ಕೋಟಿ ಖರ್ಚು ಮಾಡಿ VFX ಮಾಡಿದ್ದಾರೆ. ಅಪ್ಪ ಗುರು, ಹೆಂಗೆ ಗುರು ಅದು VFX ನೋಡ್ತಾ ಇದ್ರೆ ಒಂದು ಕ್ಷಣ ನಾವು ಅಲ್ಲೇ ಇದ್ದೀವೇನಪ್ಪ ಅಂತ ಅನಿಸ್ಬಿಡುತ್ತೆ. ನಾನಂತೂ ನಾವು ಅಲ್ಲಿಗೆ ಬಂದಿದ್ದೀವಿ ಅನಿಸ್ತಾ ಇದೆ ಕಣೆ ಅಂತ ನನ್ನ ಫ್ರೆಂಡಿಗೆ ಹೊಡೆಯೋದು. ಅವಳು ಸಿನಿಮಾ ನೋಡೆ ಫಸ್ಟು ಅಂತ. ಹೆಂಗಿತ್ತು ಗೊತ್ತಾ ಸಿನಿಮಾ ಮಾತ್ರ. ಇದು ಒಂದು ಭಾಷೆಯಲ್ಲಿ ಮಾತ್ರ ರಿಲೀಸ್ ಆಗಿಲ್ಲ, 8 ಭಾಷೆಯಲ್ಲಿ ರಿಲೀಸ್ ಮಾಡಿದ್ದಾರೆ. ನಾನಂತೂ ನನ್ನ ಕನ್ನಡ ಭಾಷೆಯಲ್ಲಿ ಹೋಗಿ ನೋಡ್ಕೊಂಬಂದೆ. ನಿಮಗೆ ಯಾವ ಭಾಷೆ ಇಷ್ಟ ಆಗುತ್ತೋ ಅದೇ ಭಾಷೆಯಲ್ಲಿ ಹೋಗಿ ನೋಡ್ಕೊಂಬನ್ನಿ. ಇದರಲ್ಲಿ ಒಂದೊಂದು ಪಾತ್ರನೂ ಹೆಂಗೆ ಮಾಡಿದ್ದಾರೆ ಅಂತ ಹೇಳ್ಬೇಡಿ, ಸಖತ್ತಾಗಿ ಮಾಡಿದ್ದಾರೆ. ಅಮೃತ ಅಯ್ಯೋರವರು ಹೀರೋಯಿನ್ ಪಾತ್ರ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ. ಮತ್ತು ಅವ್ರ ಅಕ್ಕನ ಪಾತ್ರ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ವರಲಕ್ಷ್ಮಿ ಪಾತ್ರ ಅಂತೂ ಅಪ್ಪ ನೆನೆಸ್ಕೊಂಡ್ರೆ ಅಪ್ಪ ಹೆಂಗೆ ಎಷ್ಟು ಚೆನ್ನಾಗಿತ್ತು ಆ ಪಾತ್ರ. ಹೊರಗಡೆಗೆ ಬಂದರೂ ನಾನು ಅದೇ ಪಾತ್ರದ ಯೋಚನೆ ಮಾಡ್ತಾಯಿದ್ದೆ. ವರಲಕ್ಷ್ಮಿ ಪಾತ್ರ ಅವ್ರು ಸಖತ್ತಾಗಿ ಮಾಡಿದ್ರು. ಒಬ್ಬರು ಪಾತ್ರ ಅಂತ ಅಲ್ಲ, ಇಡೀ ಸಿನಿಮಾದಲ್ಲಿ ಪ್ರತಿಯೊಬ್ಬ ಪಾತ್ರಕ್ಕೂ ಜೀವ ತುಂಬಿ ಆ್ಯಕ್ಟ್ ಮಾಡಿದ್ದಾರೆ ಅಲ್ಲಿದ್ದಂತಹ ಕಲಾವಿದರು. ಸಿನಿಮಾ ಅಂತೂ ಅಲ್ಟಿಮೇಟ್, ಸಖತ್ತಾಗೈತೆ ಗುರು. ನಾನಂತೂ ಹೋಗಿ ನೋಡ್ಕೊಂಬಂದಿದ್ದೀನಿ. ನೀವು ಹೋಗಿ ನೋಡ್ಕೊಂಬನ್ನಿ. ಫುಲ್ ಸಿನಿಮಾನ ನಾನು ಇಲ್ಲೇ ಹೇಳ್ತಾ ಕೂತ್ಕೊಂಡ್ರೆ ನೀವು ಇಲ್ಲೇ ಕೇಳ್ಬಿಡ್ತೀರ. ಆಮೇಲೆ ಯಾಕೆ ಹಂಗಂತ ಹೇಳ್ಬಿಟ್ಟು ಪೈರಸಿಲ್ ಸಿನಿಮಾ ನೋಡೋಕೆ ಹೋಗ್ಬೇಡ್ರಿ, ಇಲ್ಲಿ ಥಿಯೇಟ್ರಲ್ಲಿ ಹೋಗಿ ನೋಡ್ಕೊಂಬನ್ನಿ. ಬೇಗ ನೋಡ್ಕೊಂಬಂದ ತಕ್ಷಣ ಒಂದಂತೂ ಮರಿಬೇಡಿ. ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಅಥರ್ವ ಫಿಲಮ್ ಫ್ಯಾಕ್ಟ್ರಿನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೊತೆಗೆಲ್ಲೇ ಪಕ್ಕದಲ್ಲಿ ಇರುತ್ತಲ್ಲ ನೋಡಿ ಬೆಲ್ ಬಟನ್ನು, ಅದಕ್ಕೆ ಟನ್ ಅಂತ 1 ಗಂಟೆನೂ ಹೊಡೆದ್ಬಿಡಿ. ನಾನು ಮತ್ತೊಂದು ಸಿನಿಮಾ ಬಗ್ಗೆ ನೋಡಿಕೊಂಡು ನಿಮಗೆ ಹೇಳೋಕ್ಕೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ.